ನಾನು ನಿಮ್ಮ ವೆಂಕಟೇಶ್ ಪ್ರಜಾಕೀಯ ಮಾತಾಡ್ತಾ ಇರೋದು. ಎಲ್ಲದರಲ್ಲೂ ಏನಂತಂದರೆ ಹೊಸದನ್ನು ಹುಡುಕ್ತಾ ಹೋಗ್ತೀವಿ ನಾವು, ಹೊಸತನ ಅನ್ನೋದನ್ನು ಹುಡುಕ್ತಾ ಹೋಗ್ತೀವಿ. ಆ ಹೊಸತನ ಏನಂತಂದರೆ ನೀವು ಒಂದು ಕಾರ್ ತೊಗೊಳೋದಿರ್ಬೋದು ಅಥವಾ ಮೊಬೈಲ್ ತೊಗೊಳೋದಿರ್ಬೋದು. ಈ ಕಾರ್ ತೊಗೊಳೋದೇ ನೋಡಿ, ಈಗ ಏನೋ ಒಂದು ಹಳೆ ಕಾರ್ ಅಂಬಾಸೆಡ್ರು 800 ಕಾರ್ ತೊಗೊಳಲ್ಲ ನೀವು. ಏನೋ ಹೊಸದು ಇನೋವಾನೇ ಬೇಕು, ಫಾರ್ಚುನರ್ ಬೇಕು, ಅಥವಾ ಏನೋ EV ಕಾರ್ಗಳು ಬೇಕು. ಮೊಬೈಲಲ್ಲಿ ಕೀಪ್ಯಾಡ್ ಸೆಟ್ಗಳು ಬೇಡ, ಮೊಬೈಲಲ್ಲಿ ಸ್ಯಾಮ್ಸಂಗ್ ಅಲ್ಟ್ರಾ ಬೇಕು, ಆಮೇಲೆ ಆ್ಯಪಲ್ ಸೆಟ್ಗಳು ಬೇಕು. ಈ ಥರ ಎಲ್ಲದರಲ್ಲೂ ಹೊಸತನ ಅನ್ನೋದು ನೀವು ಹುಡುಕ್ತಾ ಎನಿವನ್ ಯಾವುದ್ರಲ್ಲೇ ತೊಗೊಳ್ಳಿ, ನೀವು ಹೊಸತನ ಅನ್ನೋದು ನಾವು ಹುಡುಕ್ತಾನೆ ಇರ್ತೀರಾ. ಅದೇ ರೀತಿ ನೀವು ಯಾಕೆ ನೀವು ಈ ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ಹೊಸತನ ಅನ್ನೋದನ್ನ ಯಾಕೋ ಹುಡುಕ್ತಾ ಇಲ್ಲ ನೀವು? ಈ ಹೊಸತನ ಅನ್ನೋದು ಏನಂತಂದ್ರೆ, ನೀವು ಪ್ರಜಾಕೀಯ ಅನ್ನೋದನ್ನು ನಿಮ್ಮ ಎದುರುಗಡೆ ಕಾಣ್ತಾ ಇದೆ. ಅದು ಈಗಾಗಲೇ 9 ವರ್ಷ ಆಗಿದೆ. ನಿಮ್ಮೆಲ್ಲರಿಗೂ ಈ ಹೊಸತನ ಅನ್ನೋದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ವಿಶ್ವ ಪ್ರಜಾಕೀಯ ದಿನದ ಎಲ್ಲರಿಗೂ ಶುಭಾಶಯಗಳು. ಆ ಪ್ರಜಾಕೀಯ ಹೊಸತನ ಅನ್ನೋದನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಖಂಡಿತ ಇನ್ನು ಎಷ್ಟು ದಿವಸ ಅಂತ, ಇನ್ನೂ ಎಷ್ಟು ವರ್ಷ ಅಂತ ಇದನ್ನೇ ಹಳದನ್ನೇ ನೋಡ್ತಾ ಹೋಗ್ತೀರಾ. ಹೊಸತನ ಅನ್ನೋದನ್ನ ಆಯ್ಕೆ ಮಾಡಿ, ಬದಲು ಮಾಡಿ, ಖಂಡಿತ ಎಲ್ಲ ಒಳ್ಳೆಯದಾಗತ್ತೆ. ಹಾಗೆ ಎಲ್ಲರೂ ಪ್ರಜಾಕೀಯ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ MLAಗಳೆಲ್ಲ ಆಲ್ರೆಡಿ ಅಲ್ಲಿ ಬಂದು ಎಲ್ಲ ಏನೋ ಕಾರ್ಮಿಕರು ನಿಂತ್ಕೊತಾ ಇದ್ದಾರೆ, ಕೆಲಸಗಾರರುಗಳು ನಿಂತ್ಕೊತಾ ಇದ್ದಾರೆ. ನೀವು ಹೋಗಿ ಅಲ್ಲೇ ಆಯ್ಕೆ ಮಾಡ್ಕೊಬೋದು. ಪ್ರಜಾಕೀಯ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರತಿಯೊಂದು ನಿಮ್ಗಲ್ಲೇ ಪ್ರತಿಯೊಂದು ಮಾಹಿತಿನೂ ಕಂಪ್ಲೀಟಾಗಿ ಸಿಕ್ಬಿಡುತ್ತೆ. ಹಾಗೆ ಎಲ್ರಿಗೂ ಮತ್ತೊಮ್ಮೆ ವಿಶ್ವ ಪ್ರಜಾಕೀಯ ದಿನದ ಶುಭಾಶಯಗಳು.